ಹಾಗಾದರೆ ದೇವ್ರ ವಾಕ್ಯ, ದೇವ್ರ ಸುವಾರ್ತೆ ಎಂಬ ಬೆಂಕಿಯನ್ನು ನಾವು ನಮ್ಮ ಒಳಗಡೆಯಿಂದ ಅದು ಹೊರಗಡೆಗೆ ನಾವು ಕಳಿಸ್ಕೊಡ್ಬೇಕು. ಆಮೇಲೆ ಹಾಲೆಲೂಯಾ. ಅದು ನಮ್ಮಿಂದ ಹೊರಗಡೆ ಯಾವಾಗ ನಾವು ಮತ್ತೊಬ್ಬರಿಗೆ ದೇವ್ರ ವಾಕ್ಯವನ್ನು, ದೇವರ ಸ್ವಾರ್ಥನ ಹೇಳ್ತೀವೋ, ಆ ಬೆಂಕಿ ಅವಾಗ ನಮ್ಮ ಕಡೆಯಿಂದ ಅವ್ರ ಕಡೆಗೆ ಹೋಗುತ್ತೆ ಅಂತ ಅರ್ಥ. ಆಮೇಲೆ ಹಾಲೆಲೂಯಾ. ಹಾಗೆ ಆ ಬೆಂಕಿ ಅನೇಕರಿಗೆ ತಲುಪಡ್ಬೇಕು. ಯೇಸುವಿನ ಶಿಷ್ಯರ ಮೇಲೆ ಒಂದು ಪವಿತ್ರಾತ್ಮನ ಬೆಂಕಿ, ವಾಕ್ಯದ ಬೆಂಕಿ ಇಳಿದು ಬಂತು. ಆ ವಾಕ್ಯದ ಬೆಂಕಿ ಇಳಿದು ಬಂದಾಗ ಆ ವಾಕ್ಯವಾದ ಬೆಂಕಿ ಅವರಲ್ಲಿ ಹಾಗೆ ಇಟ್ಕೊಳ್ಳಲು ಅವರಿಂದ ಸಾಧ್ಯ ಆಗಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಅನೇಕ ಜನರಿಗೆ ಅದರ ಕುರಿತಾಗಿ ಹೇಳುವುದಕ್ಕೆ ಆರಂಭ ಮಾಡ್ತಾರೆ. ಆ ಬೆಂಕಿ ಅವನ ಮುಖಾಂತರ ಹೋಗಿ ಅವ್ರು ಇದ್ದದ್ದು 12, 20, 70 ಜನ ಶಿಷ್ಯರಾಗಿದ್ದರೆ, 140 ಶಿಷ್ಯರು ಆಗಿದ್ರೆ, ಅಲ್ಲಿ ಸುಮಾರು 3,000 ಜನರು ಒಂದೇ ದಿನ ರಕ್ಷಣೆ ಬರುವಂತೆ ದೇವರ ವಾಕ್ಯವು ಕಾರ್ಯ ಮಾಡಿದೆ. ಆಮೇಲೆ ದೇವರ ಬೆಂಕಿ ಕಾರ್ಯ ಮಾಡಿದೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಅಂಥ ಬೆಂಕಿ ಈ ದಿನ ನಮ್ಮ ಸಭೆಗಳಲ್ಲಿ, ನಮ್ಮ ವಿಶ್ವಾಸಿಗಳಲ್ಲಿ ಅದು ಇಳಿದು ಬರಬೇಕು. ಆಮೇಲೆ ಹಾಲೆಲೂಯಾ. ಆ ಬೆಂಕಿ ಯಾವಾಗ ನಮ್ಮ ಮೇಲೆ ಇಳಿದು ಬರುತ್ತದೋ ಆಗ ನಮ್ಮ ಏರಿಯಾಗಳಲ್ಲಿ, ನಮ್ಮ ಊರುಗಳಲ್ಲಿ ಆ ಬೆಂಕಿ ಕೆಲಸವನ್ನು ಆರಂಭ ಮಾಡುವಂಥದ್ದಾಗಿದೆ. ಯಾವಾಗ ಈ ಬೆಂಕಿ ಕೆಲಸ ಮಾಡುತ್ತಾ ಹೋಗುತ್ತದೋ ನಮ್ಮಲ್ಲಿ, ಆಗ ಇನ್ನು ನಮ್ಮ ಊರುಗಳಿಂದ, ನಮ್ಮ ಸ್ನೇಹಿತರು, ನಮ್ಮ ರಿಲೇಷನಲ್ಲಿ ಅನೇಕರು ಆ ಬೆಂಕಿಯನ್ನು ನೋಡೇ ಭಯ ಪಡುವವರಾಗಿರ್ತಾರೆ. ಆ ಬೆಂಕಿ ಒಳಗಡೆ ಅವರು ಬಂದರೆ ಏನಾಗ್ತಾರೆ, ಅವರು ಕೂಡ ಬೆಂಕಿಯಾಗಿ ಬದಲಾಗ್ತಾರೆ. ಈ ಬೆಂಕಿ ಒಳಗಡೆ ಒಂದು ಪೇಪರ್ ಹಾಕಿ ಏನಾಗುತ್ತೆ, ಅದು ಕೂಡ ಬೆಂಕಿಯಾಗಿ ಹತ್ಕೊಂಡು ಆಮೇಲೆ ಬರ್ನಿಂಗ್ ಆಗುತ್ತೆ ಹೊರತು ಒಂದೇ ಸತಿ ಬರ್ ಆಗೋದೇ ಇಲ್ಲ. ಅದಕ್ಕೂ ಕೂಡ ಏನಾಗುತ್ತೆ, ಸ್ಟಾರ್ಟಿಂಗ್ ಬೆಂಕಿ ಹತ್ಕೊಳ್ಳುತ್ತೆ. ಹಾಗಾದ್ರೆ ನಮ್ಮಲ್ಲಿ ಯಾರೇ ಲೋಕದ ಅನ್ಯರಾಗಲಿ, ಯಾರೇ ಸ್ನೇಹಿತರಾಗಲಿ, ಕೆಲಸದ ಜನರಾಗಲಿ, ಯಾರೇ ಕೂಡ ಅವ್ರು ಬಂದರು ಏನಾಗಬೇಕು, ಅವರು ಬೆಂಕಿಯಾಗಿ ಬದಲಾಗಬೇಕು. ಆಮೇಲೆ ಅದು ಬಿಟ್ಟು ಅವ್ರ ಜೊತೆಗೆ ನಾವು ಸೇರ್ಕೊಂಡು ಅವ್ರ ತಪ್ಪುಗಳನ್ನು, ಅವ್ರ ಪಾಪಗಳನ್ನು ಕೆಲವ್ರು ಮಾಡ್ತಾ ಜೀವಿಸೋರು ಅನೇಕ ವಿಶ್ವಾಸಿಗಳು ಇವರು ಕೂಡ ಜಗತ್ತಿನಲ್ಲಿ ಎಲ್ಲ ಲೋಕದಲ್ಲೂ ಉಂಟು, ಸಭೆಗಳಲ್ಲೂ ಕೂಡ ಕೆಲವರು ಉಂಟು. ಅಂಥವ್ರಿಗೆ ದೇವರ ಆತ್ಮನ ಮಾತನಾಡ್ತಾ ಇದ್ದಾನೆ. ಅವರಿಂದ ನಾವೇನು ಕಳೆಯೋದಿಲ್ಲ, ನಮ್ಮಿಂದ ಅವರೆಲ್ಲ ಕಲ್ತ್ಕೋಬೇಕು. ಯಾಕಂದರೆ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ವಾಕ್ಯ ಹೇಳ್ಕೊಡುತ್ತೆ ಯಾವುದು ಸರಿ, ಯಾವುದು ತಪ್ಪು, ವಾಟ್ ಇಸ್ ದ ರೈಟ್, ವಾಟ್ ಇಸ್ ದ ರಾಂಗ್. దేవుడు మనకి అన్ని చూపిస్తాడు, ఏది మంచిది ఏది చెడు అన్నది. ಆಮೇಲೆ ಹಾಲೆಲೂಯಾ. ಆದ ಕಾರಣ ಆ ಬೆಂಕಿಯಾದ ದೇವರು ನಾವು ಹೊಂದಿಕೊಂಡಿರುವಂಥ ನಾವು ನಮ್ಮಿಂದ ಇನ್ನೂ ಅನೇಕ ಬೆಂಕಿಗಳನ್ನು ನಾವೇನು ಮಾಡಬೇಕು, ತಯಾರು ಮಾಡುವವರಾಗಿರ್ಬೇಕು. ಅವರಿಗೆ ಬೆಂಕಿಯ ವಿಷಯವಾಗಿ ಹೇಳ್ಕೊಡುವವರಾಗಿರ್ಬೇಕು, ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ಯಾವಾಗ ಈ ಬೆಂಕಿಯ ವಿಷಯವಾಗಿ ನಾವು ಮತ್ತೊಬ್ಬರ ಸಂಗಡ ಮಾತನಾಡ್ತಿರ್ತೀವೋ ಅವರು ಕೂಡ ಬೆಂಕಿಯ ವಿಷಯದಲ್ಲಿ ಕೇಳುವುದಕ್ಕೆ ಆಸಕ್ತಿಯಾಗಿ